ವೆಲ್ಕಮ್ ಬ್ಯಾಕ್ ಟು ಬಿಸಿ ರುಚಿ. ಇವತ್ತು ನೇರಳೆ ಹಣ್ಣಿನ ಜ್ಯೂಸ್ ಮಾಡ್ತಾ ಇದ್ದೀನಿ, ನೋಡೋಣ ಬನ್ನಿ. ತುಂಬಾ ರುಚಿಯಾಗಿರುತ್ತೆ ಇದು, ತುಂಬಾ ಬೆನಿಫಿಟ್ಸ್ ಇದೆ. ಆಮೇಲೆ ವರ್ಷದಲ್ಲಿ 2 ತಿಂಗಳು ಇಲ್ಲ 3 ತಿಂಗಳು ಅಷ್ಟೇ ಈ ಹಣ್ಣು ಸಿಗುತ್ತೆ. ಆಮೇಲೆ ಕೆಜಿಗೆ 300 ಈ ಥರ ಇರುತ್ತೆ. ಆದರೂ ಜನರು ಈ ನೇರಳೆ ಹಣ್ಣನ್ನು ತಗೊಂಡು ಬಳಸ್ತಾರೆ, ಯಾಕಂದರೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದು. ಮಧುಮೇಹಿಗಳಿಗೇನು ತುಂಬಾ ಒಳ್ಳೆಯದು. ಆಮೇಲೆ ರಕ್ತದ ಒತ್ತಡ, ಆಮೇಲೆ ಹೈಪರ್ ಟೆನ್ಷನ್ನು ಇದನ್ನು ತಿನ್ಬೋದು. ತುಂಬಾ ಒಳ್ಳೆಯದಿದು. ವಾತ ಪಿತ್ತ ಇದ್ದವ್ರಿಗೂ ನೇರಳೆ ಹಣ್ಣಿನ ತುಂಬಾ ಒಳ್ಳೆಯದು. ಮಧುಮೇಹಿಗಳು, ಶುಗರ್ ಪೇಷಂಟ್ ಎಲ್ಲ ನೇರಳೆ ಹಣ್ಣನ್ನು ತುಂಬಾ ಪ್ರಿಫರ್ ಮಾಡ್ತಾರೆ, ತಿನ್ನಬೇಕು ಅಂತಾರೆ. ಅದಕ್ಕೆ ನೇರಳೆ ಹಣ್ಣಿನ ಜ್ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ, ಚಿಟಿಕೆಯಷ್ಟು ಉಪ್ಪು, ಒಂದು ಲಿಂಬೆಹಣ್ಣು ಕಟ್ ಮಾಡಿಕೊಂಡು ಸ್ವಲ್ಪ ಲಿಂಬೆಹಣ್ಣು ರಸ ಹಾಕ್ಕೋತಾ ಇದ್ದೀನಿ. ಇದನ್ನ ಮಿಕ್ಸಿ ಜಾರ್ ಮಾಡ್ಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ. ನೇರಳೆಹಣ್ಣು ಜ್ಯೂಸ್ ಮಾಡಿಕೊಂಡ್ರು ಹಾಗೂ ಕೂಡ ತಿನ್ಕೋಬೋದು ಇದನ್ನು. ಮತ್ತು ಹೊಟ್ಟೆ ನೋವು, ಕರುಳು ಬಳ್ಳಿನ ಸಮಸ್ಯೆ, ಮತ್ತು ವಾತ ಪಿತ್ತ, ಸಂಧಿವಾತ ಎಲ್ಲ ಇದ್ರೂ ನಿವಾರಣೆ ಆಗುತ್ತೆ. ವಿಟಮಿನ್ ಸಿ ಹೆಚ್ಚಾಗಿ ಇರುತ್ತೆ ಇದರಲ್ಲಿ. ಸೊ ಅದಕ್ಕೆ ಸೀಸನ್ ಫ್ರೂಟ್ಸ್ ಯಾವ್ದಾವ್ದು ಬಂದಿರುತ್ತಲ್ಲ, ಸೊ ಅದನ್ನೆಲ್ಲ ತಿಂದ್ರೂ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಕೆಮ್ಮು, ಶೀತ ಮತ್ತು ಅಸ್ತಮಾ, ಉಸಿರಾಟ ತೊಂದರೆ ಇದ್ದವರು ಇದನ್ನು ತಿನ್ನಬೇಕು. ನೇರಳೆ ಹಣ್ಣಿಂದು ಜ್ಯೂಸು, ಇಲ್ಲಾಂದರೆ ಹಾಗೇನೂ ತಿನ್ಬೋದು. ಈ ಥರ ನಾನು ಉಪ್ಪು ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಖಾರದ ಪುಡಿ ನಾನು ಹಾಕ್ಕೋತಾ ಇದ್ದೀನಿ. ಆಮೇಲೆ ಸಬ್ಜಾ ಬೀಜ ನೆನೆಸಿಟ್ಟಿದ್ದೆ, ಸೊ ಸಬ್ಜಾ ಬೀಜನ ಹಾಕ್ಕೋತಾ ಇದ್ದೀನಿ. ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ ನೋಡಿ, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ. ಸೊ ಅದನ್ನು ಹಾಕ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ರುಚಿಯಾಗಿರುತ್ತೆ, ಹಾಯ್ ಅನಿಸುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ಚಾನಲ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸಿಗೂ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಆಮೇಲೆ ಕಲರ್ಫುಲ್ಲಾಗಿ ಬಂದಿದೆ. ನೇರಳೆ ಹಣ್ಣನ್ನು ತುಂಬಾ ಚೆನ್ನಾಗಿರುತ್ತೆ, ಆಮೇಲೆ ತುಂಬಾ ಇಷ್ಟ ಆಗುತ್ತೆ ನನಗೆ. ನೋಡಿ ರೆಡಿ ಆಯ್ತು ಈಗ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಂಥ ಒಳ್ಳೆ ರೆಸಿಪಿಗಳನ್ನು ಕಲಿಯಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರೆಸಿಪಿ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು.